Happy birthday to you. Green apple cocktail. No. ಅಮ್ಮ ಅಂತಾನು ವರ್ಡಿಂಗ್ಸ್ ಅಲ್ಲಿದೆ. ಚೆನ್ನಾಗಿ ಕಾಣ್ತಾ ಇದೆಲ್ಲ ಬರ್ಡೇ ಗರ್ಲ್. ನಾನು ವಿಂಗ್ಸ್ ತಿಂತೀಯ? ವಿಂಗ್ಸ್ ನಾನು ಯಾರು ವಿಂಗ್ಸ್ ತಿನ್ಲಿ? ನಮ್ಮ ಅಕ್ಕನ ವಿಂಗ್ಸ್. ನಿಂಗೆ ಐತಾ ವಿಂಗ್ಸ್? ಇಲ್ಲ, ವೆಜ್ ಆಪ್ಷನ್ಸ್ ಕಮ್ಮಿ ಇದ್ದಂಗಿದೆ. ಆಗಲ್ಲ ಅನ್ಕೊಂಡೆ ಲೋಡಲ್ಲಿ. ಅಯ್ಯೋ ಅಯ್ಯೋ, ಇದು ಪನ್ನೀರ್ ಬಾವು. ಇದೆಲ್ಲ ಏನು ಗೊತ್ತಾ, ಇದ್ರಲ್ಲಿ ಏನೋ ಜಿನ್ನ ರಿನ್ನ ಏನೋ ಏನಿರುತ್ತೆ ಅಂತ ಇದ್ದೀನಿ. ಇನ್ನ ಸ್ನಾನನೇ ಮಾಡಿಲ್ಲ, ಇವಾಗ ಸ್ನಾನ ಮಾಡಕ್ ಹೋಗ್ತಾವಳೆ. ನಾನು ಹೋಗ್ಬಿಟ್ಟು ಕೇಕು ಮತ್ತೆ ತರಕ್ ಹೋಗ್ತಾ ಇದ್ದೀನಿ. ಬರ್ತಡೇ ಮಟ್ಟಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಇದು ಬಂದು ಜಸ್ಟ್ ಪ್ಲ್ಯಾನಿಂಗ್ ಥರ ಅಂದರೆ ನಮ್ಮ ಅಕ್ಕನ ಬರ್ಡೇ ಮುಂಚೆ. ಅವಳದು ಬರ್ಡೇ ಬಂದು ನಾಳೆ 27th ಫೆಬ್ರವರಿ, ಇವತ್ತು 26th ಫೆಬ್ರವರಿ. ನಾನು ಅವಳಿಗೆ ಗಿಫ್ಟ್ಸು ಆಲ್ರೆಡಿ 2 ಗಿಫ್ಟ್ಸ್ ತೊಗೊಂಡು ಆರ್ಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅವಳನ್ನ ಕೇಳಿ ಮಾಡಿನೇ ತೊಗೊಂಡಿರೋದು ಗಿಫ್ಟನ್ನ. ಸೊ ಅದನ್ನು ಪ್ಯಾಕಿಂಗ್ ಮಾಡ್ಸೋಕೆ ಹೋಗಬೇಕು. ಆಮೇಲೆ ನಾನಲ್ಲಿ ಒಂದು ಕಡೆ ಅವಳಿಗೆ ಬೊಕ್ಕೆ ಕೇಳಿದ್ದೆ. ಸೊ ಅದನ್ನು ನಾನು ನಾಳೆನೇ ಹೋದರೆ ಆಗುತ್ತೆ ಅಂತ. ನಾಳೆ ಒಂದು 15-20 ಮಿನಿಟ್ಸಲ್ಲಿ ಮಾಡಿಕೊಡ್ತಾರಂತೆ, ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಅಮ್ಮಾಸ್ಗೆ ಹೋಗ್ಬಿಟ್ಟು ಅವಳಿಗೆ ಬೇಕಿರೋ ಕೇಕ್ನ ಫೋನ್ ಮಾಡಿ ಕೇಳಿಕೊಂಡು ಅದನ್ನು ನಾಳೆ ಮಧ್ಯಾಹ್ನಕ್ಕೆ ಆರ್ಡರ್ ಕೊಡಬೇಕು. ಆಮೇಲೆ ಡೆಕೋರೇಷನ್ಗೆ ಪ್ಲ್ಯಾನರ್ ಅದೇನಂತಾರೆ, ಜಸ್ಟ್ ಈವೆಂಟ್ಸ್ ಎಲ್ಲ ನಡೆಯುತ್ತಲ್ಲ ಅಂತ ಕಡೆ ನಾನು ಆಲ್ರೆಡಿ ಬುಕ್ ಮಾಡಿ ಇಟ್ಟಿದ್ದೀನಿ ಅವಳಿಗೋಸ್ಕರ. ಸೊ ಮೊನ್ನೆನೇ ನಾನು ಬುಕ್ ಮಾಡಿದೆ. ಸೊ ಎಲ್ಲ ಆಯಿತು. ಇವಾಗ ಹೋಗಿ ನಾನು ಇವಾಗ ಈವ್ನಿಂಗು ಆಲ್ಮೋಸ್ಟ್ 6 ಆಗ್ತಿದೆ ಅನಿಸುತ್ತೆ. ಸೊ ಇವಾಗ ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಣ. ಅವಳು ಇವತ್ತು ಈವ್ನಿಂಗ್ ಬರ್ತಿದ್ದಾಳೆ. ಇವತ್ತು ಮಹಾಶಿವರಾತ್ರಿ. ಸೊ ಇವತ್ತು ಟೆಂಪಲ್ಗೆ ಹೋಗ್ತಾಯಿದ್ದೀವಿ, ಅದಕ್ಕೋಸ್ಕರ ಅವಳು ಈವ್ನಿಂಗ್ ಬರ್ತಿದ್ದಾಳೆ 7 o'clock ಕೆಲಸ ಮುಗಿಸ್ಕೊಂಡು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ, ಏನೇನಿರುತ್ತೆ. ಅವಳ ಬರ್ಡೇ ವ್ಲಾಗ್ ಇದು. ಏನು ವ್ಲಾಗ್ ಅಂತಲೇ ಹೇಳಿಲ್ಲ. ಸೊ ಇಟ್ಸ್ ಅವರ್ ಬರ್ಡೇ ವ್ಲಾಗ್. ಸೊ ಬನ್ನಿ ಹೋಗೋಣ. ಸೊ ಅದಕ್ಕೂ ಮುಂಚೆ ಇದು ಅವಳ ಗಿಫ್ಟು. ಇದು ಬಂದು ಪ್ಲಮ್ ಅವ್ರದ್ದು ಪರ್ಫ್ಯೂಮು, ವೆನಿಲಾ ಕ್ಯಾರಮೆಲ್ಲು ತುಂಬ ಫೇಮಸ್ಸು, ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದನ್ನು ಅವಳಿಗೆ ಗಿಫ್ಟ್, ಇದು ಫುಲ್ ಸೈಜು. ಸೊ ಫುಲ್ ಸೈಜ್ ಅವಳಿಗೆ ಗಿಫ್ಟ್ ಕೊಡ್ತಾಯಿದ್ದೀನಿ. ನನ್ನ ಹತ್ರ ಸ್ಮೋಕಿನ್ ವೆನಿಲಾ ಇದೆ, ಮಿನಿ ಪರ್ಫ್ಯೂಮು. ಇದು ವ್ಯಾಲೆಟ್ಟು. ನಾನು ಮುಂಚೆ ಅವ್ಳಿಗೆ ಲೋಕಲ್ದೊಂದು ಕೊಟ್ಟಿದ್ದೆ, ಬಟ್ ತುಂಬ ಬಲ್ಕಿಯಾಗಿತ್ತು. ಇದು ಸಣ್ಣಕ್ಕಿದೆ ಮತ್ತು ಬ್ಲೂ ಕಲರ್, ಅವಳು ಫೇವ್ರೆಟ್ ಕಲರ್ ಬ್ಲೂ ಕಲರ್. ಸೊ ಅದಕ್ಕೆ ಇದೆರಡು ಅವಳ ಗಿಫ್ಟು. ಇದನ್ನು ಪ್ಯಾಕ್ ಮಾಡ್ಸಕ್ಕೆ ಹೋಗೋಣ ಬನ್ನಿ. ಸೊ ಗೈಸ್, ಅದು ನಮ್ಮ ಅಕ್ಕಗೆ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ದೆ. ಸೊ ಇದು ಗೋಲ್ಡಲ್ಲಿ ಮಾಡಿಸಿ ರಿಬ್ಬನ್ ಹಾಕ್ಸಿ. ಇದು ಏನೋ ನನಗೆ ಚೆನ್ನಾಗಿ ಮಾಡಿಲ್ಲ ಅಂತ ಪ್ಯಾಕಿಂಗು, ಬಟ್ ಸ್ಟಿಲ್ ಪರವಾಗಿಲ್ಲ, ಇರಲಿ ಅಷ್ಟೇ. 2000 years later. ಇಲ್ಲಿ ಬರ್ಡೇ ಗರ್ಲ್. ಅಮ್ಮ ಎಷ್ಟು ನಿಂಗೆ ಏಜು? 28. ಚೆನ್ನಾಗಿ ಹೇಳ್ಬಿಡ್ತಾಳೆ. ಸೊ ಬರ್ಡೇ ಗರ್ಲ್ ಇನ್ನೂ ಸ್ನಾನನೇ ಮಾಡಿಲ್ಲ, ಇವಾಗ ಸ್ನಾನ ಮಾಡಕ್ಕೆ ಹೋಗ್ತಾವಳೆ. ನಾನು ಹೋಗ್ಬಿಟ್ಟು ಕೇಕು ಮತ್ತೆ ತರಕ್ಕೆ ಹೋಗ್ತಾ ಇದ್ದೀನಿ. ಬರ್ತಡೇ ಮಟ್ಟಳೆ. ಸೊ ಆಯಿತು, ಹೋಗೋಣ ಇವಾಗ. ಮಾಡ್ತೀನಿ ಬಾಯ್. ನೀನು ಬಾಯಾ? ಇಲ್ಲಿ ಬರ್ಡೇ ಗರ್ಲ್ ನಮ್ಮಮ್ಮಂಗೆ ಟೆನ್ಷನ್ನು. ಸೊ ಇದು ಅವಳದು ಇಯರಿಂಗ್ಸ್ ಸೊ ಫುಲ್ಲು ದೊಡ್ಡ ಇಯರಿಂಗ್ಸ್. ಇದು ಅವಳು. ಇಲ್ಲಿ ಬರ್ಡೇ ಗರ್ಲ್. ನಾನು ಹಾಕೊಂಡಿದ್ದೀನಿ. ಇಲ್ಲಿ ನಮ್ಮ ಮಮ್ಮಿ. ಎರಡೇ ಬೀಳಲ್ಲ. ಇದು ಕೇಕು, ಅಕ್ಕ ಬೊಕ್ಕೆ ಜೊತೆಗೆ, ಆಮೇಲೆ ಇದೆಲ್ಲ ಬ್ಯಾಗ್ಸ್. ಹೋಗ್ತಾ ಇದ್ದೀವಿ. So finally we are going. 1 o'clock slowly 2 o'clock ಹೋಗ್ತಾ ಇದೀವಿ. So hopefully we'll get some more time to see my hair color. It's elegantly looking very well. Yes, exactly.
We are so excited and thank you for my ಟೆನ್ಷನ್ sister. ಫುಲ್ ಹಾ? ಟೆನ್ಷನ್ ಟೆನ್ಸ್ ಹೇಳ್ಬೇಕಾ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ತಂಗಿ ಮಮ್ಮಿ ಸೇರ್ಕೊಂಡು ಬರ್ತಡೇ ಮಾಡ್ತಾವ್ರೆ. ಆಮೇಲೆ ನಮ್ಮ ತಂಗಿ ಕೇಗೆಲ್ಲ ಪಾಪ ಹೋಗಿ ತೊಗೊಂಬಂದ್ಲು ಫ್ಲವರ್ಸ್ ತುಂಬ ಚೆನ್ನಾಗಿದೆ. ಇಲ್ಲ ಇರಲಿ ಪರವಾಗಿಲ್ಲ ಬಿಡು ಬ್ಯಾಕ್ ಇದು ವಿಡಿಯೋ ಕಡೆ ಮಾತಾಡೋ ಕೇಳಿಸಲ್ಲ. ಕೇಳಿಸಲ್ವಾ? ಓಕೆ. ಇದು ಏನದು ಡ್ರೆಸ್ ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ಹಾಕ್ತೀವಿ ಮತ್ತು ವೀಡಿಯೋಸ್ ಎಲ್ಲ ಮಾಡ್ತೀವಿ. ಸೊ ಎಸ್ ಬಾಯ್. ನೇಲ್ ಪಾಲಿಶ್ ನೋಡಿ ನಮ್ಮ ತಂಗಿ ಹಾಕಿರೋದು ಇದು ಅವಳು ಸ್ಟಿಕ್ ಆನ್ ನೇಲ್ಸು ತಂದಿದ್ರಿ, ಅದನ್ನ ಹಾಕಕ್ಕೆ ಟ್ರೈ ಮಾಡಿದೆ. ಫಸ್ಟ್ ಟೈಮು ಕಾನ್ಫಿಡೆನ್ಸಲ್ಲಿ ಆಗಿಲ್ಲ. ಆಮೇಲೆ ಓಕೆ ದಟ್ಸ್ ಇಟ್. ಗ್ಲೋಬ್ ಚಾಲೆಂಜ್ 2025 ಗ್ಲೋಬ್ ಚಾಲೆಂಜಲ್ಲಿ ಏರ್ ಮತ್ತು ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ನೇಲ್ಸ್ ಮಾಡೋಕ್ಕಾಗಿಲ್ಲ. ಲೆನ್ಸ್ ನಾನು ತೊಗೊಂಡು ಮಾಡಿ ಕಳಿಸ್ತೀನಿ ಅವಳಿಗೆ, ಎರಡು ಮಾಡ್ತೀನಿ. ಲೆನ್ಸು ಟ್ರೈ ಮಾಡಬೇಕು. ಲೆನ್ಸ್ ಟ್ರೈ ಮಾಡಿ ನೋಡಬೇಕು ಸ್ಯಾಟರ್ಡೇಗೆ. ಸೊ ರೀಚ್ ಆಗಿದ್ದೇವೆ. ಇಲ್ಲಿ ರಮ್ಯಾ, ಅಲ್ಲಿ ಹ್ಯಾಪಿ ಬರ್ಡೇ, ಅಲ್ಲಿ ನಮ್ಮಮ್ಮ ಬರ್ಡೇದಲ್ಲಿ ಮಾತ್ರ ಆಚೆ ಹೋಗಿದ್ದಾಳೆ. ಸೊ ಗೈಸ್ ಇದೆ ಕೇಕ್, ಅದು ನಮ್ಮಮ್ಮ, ಇದು ನಮ್ಮ ಅಕ್ಕ ಬರ್ಡೇ ಗರ್ಲ್, ಇದೆಲ್ಲ ಬಲೂನ್ಸ್. ಆಮೇಲೆ ನನ್ನ ಇಡೀ ಅಮ್ಮಂದೇ ಬರ್ಡೇ. ಸರಿ ಆಯಿತು. ಸೊ ಇಲ್ಲಿ ರಮ್ಯಾ ಅಂತಲೂ ವರ್ಡಿಂಗ್ಸಲ್ಲಿದೆ. ಚೆನ್ನಾಗಿ ಕಾಣ್ತಾ ಇದ್ದಲ್ಲೇ ಬರ್ಡೇ ಗರ್ಲ್. ಮತ್ತು ಇಲ್ಲಿ ಇದಿದೆ, ಪ್ರೊಜೆಕ್ಟರ್ ಇದೆ, ಅಲ್ಲಿ ಫುಲ್ ಹೆಂಗೆ ಕಾಣಿಸ್ತದೆ ಅಲ್ಲಿ ತೋರಿಸ್ಬಿಡ್ತೀನಿ. ಇದು ತಿನ್ಬೋದು ಅನಿಸುತ್ತೆ. ರಮ್ಯಾ ಅವಳು ಬರ್ಡೇಗೆ ಪೋಸ್ ಗೊತ್ತಿಲ್ಲ ಅಕ್ಕಗೆ, ಸೊ ಪೋಸ್ ಹುಡುಕ್ತಾ ಇದ್ದಾಳೆ. ನಮ್ಮ ಮಮ್ಮಿ ಫೋಟೋ ಇಸ್ಕೊಳಕ್ಕೆ ಕಾಯ್ತಾರೆ, ತಲೆ ಫುಲ್ ಬಾಚ್ಕೊಂಡು. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಕೊಡು. ಕೊಡ್ಸ್ಕೊಳಕ್ಕೆ ಇಷ್ಟ. ಕ್ಯಾಮ್ರಾ ಶೈ ಅಲ್ಲ ಅಲ್ಲ, ಸೀಕ್ರೆಟ್ ರಿಲೇಶನ್ಶಿಪ್. ವರ್ಷ ಹ್ಯಾಪಿ ಬರ್ಡೇ ಟು ಯು. ಹಂಗೆ ಆಡ್ತೈತೆ ಮಗು. ಹ್ಯಾಪಿ ಬರ್ಡೇ ಟು ಯು ಅಮ್ಯಾ. ಸಾಕೆತ್ತಮ್ಮ ಕೈ, ನೀನು ಇಡಬೇಡ. ಏನೋ ಮಾಡ್ತಾರೆ. ಸುಮ್ಮನೆ ಇರ್ರಿ. ಇರು 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 ಇರು. ಉಫ್ ಅನ್ನು ವಿಶ್ ಬೇಡ್ಕೋ, ವಿಶ್ ಅನ್ಕೋ. ಹ್ಞೂ ಅಲ್ಲ, ವಿಶ್ ಅನ್ಕೊಂಡು ಉಫ್ ಅಂತಾಳೆ. Happy birthday to you, happy birthday to you, happy birthday to Ramya, happy birthday. Wagma. Happy birthday to you, to you. ಬಟಾಣಿ ಹೋಯ್ತಂತೆ. ಚೆನ್ನಾಗಿದ್ಯಾ? ಎಣ್ಣೆಗೆಲ್ಲ ಯಾರು ಮಾಡಿರೋದು? ಇರ್ಲಿ ಬಿಡು, ಚೆನ್ನಾಗಿದ್ಯಾ. ಹ್ಯಾಪಿ ಬರ್ಡೇ. ಐ ನೋ ನೋ ನೋ. ಅಮ್ಮ ಪುಡಿತ ಸುಮ್ಮನೆ ತೆಗಿತಾರೆ.
ಹ್ಯಾಪಿ ಬರ್ತ್ಡೇ. ಓ ಚೆನ್ನಾಗೈತಿ ಹಾಡು. ಸುದೀಪ್ ಡ್ಯಾನ್ಸ್ ಚೆನ್ನಾಗೈತಲ್ಲ. ಸುದೀಪ್ ನಿಮ್ಮ ಫ್ರೆಂಡು ಬಾ, ನೀನು ಡ್ಯಾನ್ಸ್ ಆಡು ಹಂಗೆ. ನಮ್ಮ ಅಕ್ಕಂಗೆ ಸುದೀಪ್ ಫೇವ್ರೇಟ್. ಬರ್ಡೇಗಳು ಹೆಂಗೆ ತಿಂತಾಳೆ ಕೇಕ್ನ ಅಂದರೆ ಆಮೇಲೆ ನನಗೆ ಬೇಬಿ ಬಾಯ ಬೇಬಿ ಗರ್ಲ ಬೇಬಿ ಗರ್ಲ್, ಆಚೆಯಿಂದ ಬಾಯ್ ಒಳಗಿಂದ ನಾವೇನು ಗಿಫ್ಟ್ ಕೊಡ್ತಾ ಇದ್ವಿ. ಸರಸ್ವತಿ ಅಲ್ಲೂ ಕೊಟ್ಟು ಇಲ್ಲೂ ಗಿಫ್ಟ್ ಕೊಡ್ತಾರವಾ. ನಮ್ ಸರಸ್ವತಿ ಗೈಸ್ ಫುಲ್ ರಿಚ್. ನಮ್ಮ ಮಮ್ಮಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮಮ್ಮಿ ಎಷ್ಟು ರಿಚ್ ಅಂದ್ರೆ. ಈ ದುಡ್ಡನ್ನ ಹುಷಾರಾಗಿ ಇಟ್ಕೊ, ಖರ್ಚು ಮಾಡ್ಬೇಡ, ಚೆನ್ನಾಗಿ ದುಡ್ಡು ಸೇರ್ಲಿ. ಇಲ್ಲ ರಮ್ಯ, ನಾನು ಕೊಡೋ ದುಡ್ಡು ಕಟ್ಟಾಗ್ಬಿಟ್ಟ ದುಡ್ಡು 100 ಕೊಡೋಣ ಅನ್ಕೊಂಡೆ. ಆಲ್ರೆಡಿ ನಮ್ಮಮ್ಮ ಗಿಫ್ಟ್ ಕೊಡ್ತಾ ಇದಾರೆ ಅವ್ವ. ಹೇಳ್ಬಾರ್ದು. ನಂಗೆ ಇದೇ ಚೆನ್ನಾಗಿದೆ, ಕ್ರಾಸ್ ಆಗಿ ಇಟ್ಕೊಂಡೆ. ಬರ್ಡೇಗರ್ಲೆ ಕೇಕ್ನ ಇದು ಮಾಡ್ತಾ ಇದ್ದಾಳೆ ಪಾಪ, ಒಳ್ಳೆ ಗರ್ಲ್. ನನ್ನಿಂದ ನನ್ನ ಹೆಸರು ಕುಸುಮಾ ಅಲ್ವಾ, ಅದಕ್ಕೆ. ನೀವು ಇವತ್ತು ಟಾಪಲ್ಲಿ ಉಟ್ಟೋಳೆ ರಮ್ಯಾ, ಅದಕ್ಕೆ ನಿಮ್ಗೆ ಎತ್ಕೊಳ್ಳಿ ರಮ್ಯಾ. ನಾನು ಬಂದಿಲ್ಲ. ಸೊ ಹೈ ಗೈಸ್, ಇವಾಗ ನಾವು ಬ್ರಾಂಬೆಲ್ ಅಂತ ಅದಕ್ಕೆ ಬಂದಿದ್ದೀವಿ. ಸೊ ಇವಾಗ ಊಟ ಆರ್ಡರ್ ಮಾಡ್ತಾ ಇದ್ದೀವಿ. ಇದು ಮಾಡಿದ್ದೀವಿ ಪಾಪ್ಕಾರ್ನ್ ಚಿಕನ್, ಆಮೇಲೆ ಕ್ಲಾಸಿಕ್ ಫಿಶ್, ಪಾಸ್ತಾ ತೆಗಿ ನಂಗೆ ನೋಡೋಣ. ಕ್ಲಾಸಿಕ್ ಮ್ಯಾಕ್ ಆ್ಯಂಡ್ ಚೀಸ್ ತೊಗೊಂಡ್ಬಿಡ್ಲಾ? ಯಾವಾಗೂ ಬೇರೆ ಅದೇ ತಿಂತೀವಿ. ಪೆನ್ನೆ ತಗೋ. ಇದು ನಾರ್ಮಲ್ಲು ಯಾವಾಗೂ ತಿನ್ನೋದು. ಮ್ಯಾಕ್ ಆ್ಯಂಡ್ ಚೀಸ್ ಎಲ್ಲಿ ತಿಂತೀನಿ ಅಷ್ಟು. ಸೊ ಎಲ್ಲ ಇದೇನು ಹೇಳಿದ್ರಿ ಅನ್ಸುತ್ತೆ. ಎಲ್ಲ ಇತ್ತು. ಇವಾಗ ನಾನೇನು ತೊಗೊತೀನಿ, ನಾನೇನು ತಿಂತೀನಿ. ನಾನು ವಿಂಗ್ಸ್ ತಿಂತೀಯ? ವಿಂಗ್ಸ್ ನಾನು ಯಾರು ವಿಂಗ್ಸ್ ತಿನ್ನಲಿ? ನಮ್ಮ ಅಕ್ಕನ ವಿಂಗ್ಸ್. ನಿಂಗೆ ಐತಾ ವಿಂಗ್ಸ್? ಇಲ್ಲಮ್ಮ, ವೆಜ್ ಆಪ್ಷನ್ಸ್ ಕಮ್ಮಿ ಇದ್ದಂಗಿದೆ. ಹತ್ತಕ್ಕಾಗಲ್ಲ ಅನ್ಕೊಂಡೆ ನೋಡಲ್ಲಿ. ಪರವಾಗಿಲ್ಲ, ನಮಗೆ ಇವು ಗಾಡಿ ಚೆನ್ನಾಗಿದೆ ಮತ್ತು ನೀವು ಚೆನ್ನಾಗಿದೆ. ಬಾ ಎಲ್ಲ ಇಳಿ ಅಮ್ಮಂಗೂ ಆಸೆ ಪೆಟ್ರೋಲ್. ನಮ್ಮಮ್ಮ ಅಲ್ಲಿ ಮೇಲೆ ಹತ್ಕೊಂಡು ಕುತ್ಕೊಳಕ್ಕಾಗಲ್ಲ. ಹೋಗೋಣ ಬೇಕಿದ್ರೆ. ಹೋಗ್ಬಿಡೋಣ ಬಸ್ ಸರಸ್ವತಿಗೆ. ಕ್ಲೀನ್ ಮಾಡೋರ ಇಲ್ವಾ? ಅಲ್ಲೋಟ್ಟು ಟಿಶ್ಯೂ ಎಲ್ಲ ಆಯ್ತು, ಹೋಗ್ಬಿಟ್ಟವ್ರೆ. ನಮ್ಮಮ್ಮ ಬಂದ್ರು, ನಾವಿವಾಗ ಅಲ್ಲಿ ಕೂತಿದ್ರಿ. ತುಂಬಾ ಹತ್ರ ಆಗೋಯ್ತು. ಏಯ್ ನೀರು ನಾವು ಬರೀ ನೀರು ಮಾತ್ರ ಕುಡಿಯೋದು ಗೈಸ್, ಬೇರೆಲ್ಲ ಕುಡಿಯಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಮೆಟ್ರೋ ಲೈನ್ ಕೂಡ ಇಲ್ಲೇ ಇದೆ. ಅಲ್ಲಿ ಒಂದು ಮೇಲೆ ಒಂದಿದೆ, ಅದು ಮೆಟ್ರೋದೇ ಅನ್ಸುತ್ತೆ. ಹೌದು, ಅದೊಂದು ಮೆಟ್ರೋದು, ಇದೊಂದು ಮೆಟ್ರೋ ಇವಾಗ ತಾನೇ ಹೋಯಿತು. ಮೆಟ್ರೋ ಟ್ರೈನ್ ಹೋಯಿತು. ಸೊ ತೋರಿಸ್ತೀನಿ ಬಂದಾಗ. ಹೆಸರು ರಮ್ಯಾ. ಗ್ರೀನ್ ಆಪಲ್ ಕಾಕ್ಟೇಲ್ ಇದೆ 2. ಅಲ್ಲಿ ನಮ್ಮ ಮಮ್ಮಿ ಇದನ್ನ ಹೇಳ್ಕೊಂತಾರೆ. ಹೇಳ್ಕೊ, ಪರವಾಗಿಲ್ಲ ಹೇಳ್ಕೊ. ಇನ್ನು ಹೆಂಗೆ ಇವಾಗ ಕುಡಿಯೋದು? ಎಷ್ಟು ದೊಡ್ಡ ಸ್ಟ್ರಾ, ಬರ್ರಿ ಇದಿದೆ. ಏನಿದೆ ಇದರಲ್ಲಿ? ಕಸರೆ ಗೈಸ್. ಇದು ಗ್ರೀನ್ ಆಪಲ್. ಇದು 2 ಫುಲ್ ಕಸರೆಗಳು. ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೂ ಕುಡಿತಾಳೆ ಅವಳೆ. ಇವಾಗ 2 ನಮ್ಮ ಮಕ್ಕ ಎಕ್ಸ್ಪ್ರೆಷನ್ ಬರುತ್ತೆ.
ಆಗ್ತಾ ಇಲ್ಲ ಲಾಸ್ಟ್ ಹೆಂಗಿದೆ ಗೊತ್ತಾ, ಕಾಫ್ ಸಿರಪ್ ಥರ ಐತೆ. ಓಕೆ ಇಷ್ಟ ನಿಮ್ಗೆ ಹೇಳ್ದೆ ಅಲ್ಲ ಮೆಟ್ರೋ ಬರುತ್ತೆ ಅಂತ, ಇಲ್ಲಿ ಬಂತು. ಹಾಡ್ಕೊಂತವ್ರೆ, ಅದು ಹಳ್ಳಿಯಿಂದ ಬಂದಂಗೆ ಆಡ್ತಾವಳೆ ಅಂತ ನನಗೂ ಗೊತ್ತು ಮೆಟ್ರೋ. ಯಾಕೆ ನಂದು ಇರೋದು ಪನ್ನೀರ್ ಅಲ್ಲ, ಸಾರಿ ಮಶ್ರೂಮ್ ಸ್ಟಫ್ಡು. ಇದು ಯಾವುದು ಚೆನ್ನಾಗಿಲ್ಲ. ಸೊ ಇದೇನು ನಿಮ್ದೇನು ಫಿಶ್ ಫಿಂಗರ್ಸ್ ಅಲ್ಲ, ಇದು ಫಿಶ್ ಫಿಂಗರ್ಸ್ ಅಂತ ಎತ್ಕೊಳ್ರಿ. ನಮ್ಮಮ್ಮ ವೆಜ್ಜು ಗೈಸ್. ಇದು ನಂದು ಕೋಕ್ ತೊಗೊಂಡೆ ನಾನು, ನನಗಿದೆ ಸರಿ, ಅದೆಲ್ಲ ಯಾವುದು ಚೆನ್ನಾಗಿರಲಿಲ್ಲ ಅಷ್ಟೇ. ನಿಮ್ದು ಇನ್ನೊಂದೇನೋ ಬಂತು, ಏನದು? ಇದು ಪ್ರಾನ್ಸ್ ಅಂತೆ. ಸತಿ ಇದು ನಂದು ಕೋಕ್ ಬಂತು. ನಂದು ಇದು ಏನದು ಮಶ್ರೂಮ್ ಖಾಲಿ ಆಯಿತು. ಇವಾಗ ಇದು ಪನ್ನೀರ್ ಬಾವ್ ಆರ್ಡರ್ ಮಾಡಿದ್ದೀನಿ. ಅದಾದಮೇಲೆ ಪಾಸ್ತಾ ಅಲ್ಲಿ ಕ್ಲಾಸಿಕ್ ಮ್ಯಾಕ್ ಆ್ಯಂಡ್ ಚೀಸ್ ಪಾಸ್ತಾ ಆರ್ಡರ್ ಮಾಡಿದ್ದೀನಿ. ಇದು ಇವ್ರದ್ದು ಫಿಶ್ ಫಿಂಗರು, ಇದು ನಮ್ಮ ಅಕ್ಕದು ಫಿಂಗರು. ಇಲ್ಲ, ಅದು ನಾನ್ ವೆಜ್ ಫಿಂಗರು, ನೀನು ಅದು ತಿಂತಾರೋ ಫಿಂಗರು. ಓ ಫಿಗರ್, ಓ ಇದು ನಮ್ಮ ಮಮ್ಮಿ, ಅದು ಪ್ರಾನ್ಸು, ಅದು ನಮ್ಮ. ನಾನು ರೆಡ್ ಕಲರ್ ಪಾಪ್ ಹಾಕೊಂಡಿರೋದು ಎಲ್ಲ ಕಾಣಿಸುತ್ತೆ ಅಂತ ಫೋಟೋ ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮಿಗೆ ಫೋಟೋಸ್ ಬೇಕಾದಾಗ ಫೋಟೋಸ್ ಇಟ್ಕೊಂಡು ವಾಪಸ್ ಕೊಡ್ತೀನಿ ಅಷ್ಟೇ. ಇದು ಚೆನ್ನಾಗಿದೆ ಮೆಟ್ರೋ ನೋಡಿಕೊಂಡು. ಹೌದು, ತುಂಬ ಚೆನ್ನಾಗಿದೆ ಮೆಟ್ರೋ ವ್ಯೂ. ತೋರಿಸ್ತಾ ಮೆಟ್ರೋ ವ್ಯೂ ರಿಯಲಿ ಗುಡ್. ಐ ವುಡ್ ರೆಕಮೆಂಡ್ ದಿಸ್ ನೇಚರ್ಲಿ ಫಾರ್ ದಿಸ್ ಪ್ಲೇಸ್. ಗೈಸ್ ಮೆಟ್ರೋ ಕೆನ್ ಐ ಟ್ರೈ? ಮೆಟ್ರೋ ಫಸ್ಟ್ ಟೈಮ್ ನೋಡ್ದಂಗೆ ಆಡ್ತಾ ಇದ್ದೀನಿ. ನೆಕ್ಸ್ಟು ಏನು ನೋಡೋಣ? ಈ ವ್ಯೂ ನೋಡಿದ್ದ ಮೆಟ್ರೋ ನೀನು? ಇಲ್ಲ, ಇದು ಹೆಸರು ದಿವಾನಿ ಹಂದಿ ಅಂತೆ. ಯಾವುದು ಪ್ರಾನ್ಸ್ ಈಗ? ದಿವಾನಿ ಅಂದರೆ ಮೆಂಟಲ್, ಹಂದಿ ಅಂದರೆ ಪಿಕ್, ಮೆಂಟಲ್ ಪಿಕ್. ಸಿ ಅದು ವೆಜ್ಜು. ಟೇಸ್ಟ್ ನೋಡೋಣ. ನಾನು ನೂಡಲ್ಸ್ ತಿಂದಿಲ್ಲ, ನಾನು ನೂಡಲ್ಸ್ ಬೇಡ, ಪಾಸ್ತಾ ತಿಂತೀನಿ, ಪಿಜ್ಜಾ ತಿಂತೀನಿ. ರೈಸ್ ಬರೀ ಸ್ಟೀಮ್ಡ್ ರೈಸ್ 180. ವಾವ್. ಕರ್ಡ್ ರೈಸ್ 190. ಸಿ ಅದೆಲ್ಲ ಮನೇಲೆ ತಿನ್ಬೋದು. ಹೇಳು. ನಾನು ತುಂಬ ಚೆನ್ನಾಗಿ ಸಾಕಿದ್ದೀನಿ, ಅವಳು ಅರ್ಥ ಆಗ್ತಾಯಿಲ್ಲ. ನನ್ನ ಮೇಲೆ ಹಾಕ್ಬಿಟ್ಟು ರಿಲೇಟಿವ್ಸ್ ನೋಡ್ತಾರಲ್ಲ, ಅದು ನನ್ನ ಮೇಲೆ ಹಾಕ್ಬಿಟ್ಟು ಅರ್ಥ ಆಗ್ತಾಯಿಲ್ಲ ಅಷ್ಟೇ. ನಮ್ಮ ವ್ಲಾಗ್ ಯಾರು ನೋಡಲ್ಲ, ಬರೀ ರಿಲೇಟಿವ್ಸ್ ನೋಡ್ತಾರೆ ಅಂತ. ನನಗೆ ರಮ್ಯನೇ ಫಸ್ಟ್ ಇಷ್ಟ. ರಮ್ಯ ನಿಂಗೆ ಹೇಳಿ, ರಮ್ಯ ನಿನಗೆ ಅವಳಿಗೆ ನಾನೇ ಇಷ್ಟ, ನನಗೆ ಅವಳೇ ಇಷ್ಟ. ನಂಗೂ ನೀನು ಚೇಂಜ್ ಮಾಡಿಸಿದ್ಲು. ಇದೇನೋ ಬಂದೈತೆ, ಇವಾಗ ಅವಳು ಇದನ್ನ ಹೆಂಗೆ ಕುಡಿತಾಳೆ ಅನ್ನೋದೇ ಇರೋದು, ಎತ್ಕೊಂಡು ಕುಡಿಬೇಕಂತ ಅವಳು ಸ್ಟ್ರಾ ಕೇಳಿದ್ಲು. ಹಿಂಗೆ ಎತ್ತಿದ್ರೆ ಏನಾಗುತ್ತೆ ಗೊತ್ತಿಲ್ಲ. ಇವರಿಬ್ರು ಏನೋ ಆಗೈತಿ, ಇವರಿಬ್ರಿಗೆ ಏನೇನೋ ಹೇಳ್ತಾರೆ. ಏನೋ ಬೈದ್ರು ಗೈಸ್, ಸಂಬಂಧಿಕರಲ್ಲ ಹಂಗೆ ಏನೋ ಅಂದ್ರು. ಇವಾಗ ತಾನೇ ಯಾರಿಷ್ಟ? ನಾವಿಷ್ಟನ ಸಂಬಂಧಿಕರು ಇಷ್ಟನಾ? ಇಬ್ರು ಇಷ್ಟ. ನಾವ ಸಂಬಂಧಿಕರು. ಬರೀ ನಾವು ಮಾತ್ರ ಇಷ್ಟ. ಕುಸುಮ ಮಾತ್ರ. ಕುಸುಮ ಅಮ್ಮ ಸ್ವಲ್ಪ ನಂಗೆ ಅಮ್ಮ. ನಾನು ಇವಾಗ ಇದನ್ನ ಟ್ರೈ ಮಾಡ್ತೀನಿ. ಆಮೇಲೆ ಅರ್ಥಕ್ಕಲ್ಲ ಅರ್ಥ ಏನು ಅಪ್ಪು ದೇಕ್ತೀವಿ ಅಂತ ಹೇಳಕ್ಕಿದ್ಯಾ. ಇದೆಲ್ಲ ಏನು ಗೊತ್ತಾ, ಇದರಲ್ಲಿ ಏನೋ ರಿನ್ನ ಏನಿರುತ್ತೆ ಅಂತ ಇದ್ದೀನಿ. ಸೊ ಒಳಗೆ ಹೋಗ್ತಾ ಇರಂಗೆ ಒಂದು ಕಸರೆ ಟೇಸ್ಟ್ ಚೆನ್ನಾಗಿಲ್ಲ ನನಗೆ. ನನ್ನ ಕೋಕ್ ಬೆಸ್ಟ್. ಈ ಥರ ಇಲ್ವಾ? ಪರವಾಗಿಲ್ಲ, ಮುಂಚೆಕ್ಕಿನ್ನ ಕಸರೆ ಇಲ್ಲ. ಕೋಕು ಸ್ಪ್ರೈಟು ಎರಡೇ ಚೆನ್ನಾಗಿದೆ. ಜಿಂಜರ್ ಅದು ಎರಡೇ ಕುಡಿದೀಯಲ್ಲ, ಆರೋಗ್ಯಕ್ಕೂ ಒಳ್ಳೇದು. ಇದು ಚಿಕನ್ ಮಟನ್. ನಾನು ಮ್ಯಾಕ್ ಆ್ಯಂಡ್ ಚೀಸ್ ಆರ್ಡರ್ ಮಾಡಿದ್ದೀನಿ. ಅದೇನು ಹೇಳ್ದಲ್ಲ, ಇನ್ನೊಂದೇನಪ್ಪ ಆರ್ಡರ್ ಮಾಡಿ. ನಮ್ಮ ಮಮ್ಮಿ ನಾನೇ ನೋಡ್ತಾವ್ರೆ. ಸರ್ಸ್ಪತ್ತೆ ಅಮ್ಮ. ಇದು ಮೇ ಬಿ ತಂದೂರಿ ಮೇಯೋ ಅನ್ಸುತ್ತೆ. ಇದು ಗ್ರೀನ್ ಚಟ್ನಿ. ಯಾಕೆ ಚಿಕನ್ ತಿನ್ಬಿಟ್ಟು ಅವಳು ಬಂದು ಕೈನ ಎತ್ಕೊಡೋಕೆ ನನಗಿತ್ತಾಳೆ. ಸೊ ಇದು ಪನ್ನೀರ್ ಬಾವು ಅಂದರೆ ಗೊತ್ತಿಲ್ಲ. ಸೊ ಅಷ್ಟೇ. ಸೊ ಇದು ಬಿರಿಯಾನಿ ಬಂದಿದೆ. ಅದು ಲೆಗ್ ಪೀಸ್ ಅನ್ಸುತ್ತೆ. ಅದು ಮೊಸರು ಬಜ್ಜಿ. ಸೊ ಇದು ತಾಯಿ ಏನೋ ತಾಯಿ ಅಷ್ಟೇ ಗೊತ್ತಿರೋದು. ನಂದು ಮ್ಯಾಕ್ ಆ್ಯಂಡ್ ಚೀಸ್ ಅಷ್ಟೇ. ಇನ್ನೇನೇನೋ ಇದೆ ನಂದು. ಅದನ್ನ ಮಿಕ್ಕಿದೆ, ಇದನ್ನು ಮಿಕ್ಕಿದೆ.
ಇವಾಗ ನಾನು ಬಿಚ್ಚಿರೋದು ಇಲ್ಲಿವರೆಗೂ ಜಾಕೆಟ್ ಹಾಕೊಂಡಿದ್ದೆ. ಮತ್ತೆ ಇಲ್ಲಿ ಫ್ಲಾಶ್, ನಾನೀಗ ಫ್ಲಾಶ್ ಇಟ್ಕೊಂಡು ಫೋಟೋ ತಗೊತೀನಿ ಅಷ್ಟೇ. ನಮ್ಮ ಸರಸ್ವತಿಗೂ ಫ್ಲವರ್ಸ್ ಇಷ್ಟ ಗೈಸ್, ನಮ್ಗೆ ಗೊತ್ತೇ ಇರಲಿಲ್ಲ. ಬರೀ ಇವಾಗಿನ ಹೆಣ್ಮಕ್ಳುಗಲ್ಲ ಸರಸ್ವತಿಗೂ ಇಷ್ಟ. ಸರಸ್ವತಿ ನನ್ನ ಚಿನ್ನಿ ಸರಸ್ವತಿ. ಇದು ಕೇಕು ಇದೆಲ್ಲ ವಾಪಸ್ ಪಾರ್ಸಲ್ ತಗೊಂಡಿರೋದು. ನಮ್ಮ ಅಕ್ಕ ಫೋಟೋ ಸೆಷನ್ ಎಲ್ಲ ಆಯಿತು. ಇದು ಕಂಪ್ಲೀಟ್ ವ್ಯೂ. ಮನೆಗೆ ಹೋಗ್ತಾ ಇದ್ದೀವಿ. ಹಾಂ, ನಮ್ಮ ಸರಸ್ವತಿ. ನೆನ್ನೆ ಪ್ಯಾಕ್ ಮಾಡಿಸಿದ್ದೆ ಅಲ್ಲ, ಅದು ಎತ್ಕೊಂಡು ಹೋಗೋದೇ ಮರ್ತೋಗಿದ್ದೆ. ಅವಳು ನೋಡೋಳೆ ಅಂದ್ರೂ ಸುಮ್ಮನೆ ಡೂ ಮಾಡ್ತಾಳೆ. ಅವಳಿಗೆ ಗೊತ್ತು ಒಳಗೆ ಏನಿದೆ ಅಂತಾನು. ಸೊ ಇದನ್ನ ಅಲ್ಲಿಗೆ ತಗೊಂಡೋಗ್ಬೇಕಿತ್ತು. ಅದು ಅವಳಿಗೆ ನಾನು ನೇಲ್ಸ್ ಇಲ್ಲಿದೆ, ಇರಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಪ್ರೆಸ್ ಆನ್ ನೇಲ್ಸ್ ತೊಗೊಂಡ್ಬಂದಿದ್ದು ನನಗೆ ಅಂಟ್ಸೋಕ್ಕೆ ಬಂದಿಲ್ಲ. ಅದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಆಮೇಲೆ ನೇಲ್ಸು ಇಲ್ದಿರ ಸುಮ್ಮನೆ ನೇಲ್ ಪಾಲಿಶ್ ಹಾಕೊಂಡು ಹೋಗಿದ್ದಾಯಿತು. ಏನೋ ಹೇಳಕ್ಕೆ ಬಂದಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದೆಯಾ, ಖುಷಿ ಆಯ್ತಾ? ಅದನ್ನ ಹೇಳಿದೀನಿ, ಲೋಕಲಲ್ಲಿ ಕೊಟ್ಟು ಬಲ್ಕ್ ಆಗಿತ್ತು. ಎಷ್ಟೊಂದು ಬ್ಯಾಗ್ ಎಲ್ಲ ಇಡ್ಸೋದೇ ಇಲ್ಲ. ಇದು ಲ್ಯಾವಿ ಹೆಂಗಿದೆ ಅಂದ್ರೆ ಸ್ವಲ್ಪ ಎಲ್ಲ ಕಂಪಾರ್ಟ್ಮೆಂಟ್ಸ್ ಇದೆ. ನೀವು ಎಲ್ಲ ಇಟ್ಕೊಳ್ಬೋದು. ಕಾರ್ಡ್ಸು ಮತ್ತೆ ನಿಮ್ಮ ID ಕಾರ್ಡ್ಸು ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದೆ. ಮತ್ತೆ ಸ್ಲಿಂಗ್ ಆಗಿದೆ ನೋಡಿ, ಸ್ಲಿಮ್ ಆಗಿದೆ, ಸ್ಲಿಮ್ ಆಗಿದೆ. ಮತ್ತೆ ನೀವು ಕಾಯಿನ್ಸ್ ಇಟ್ಕೊಳ್ಬೋದು. ಸೊ ಇಟ್ಸ್ ವೆರಿ ಗುಡ್, ಐ ರಿಯಲಿ ಲೈಕ್ ಇಟ್. ಸೊ ಇಲ್ಲಿ ನೋಟ್ಸ್ ಇಟ್ಕೊಳ್ಬೋದು, ಎಲ್ಲ ಇಟ್ಕೊಳ್ಬೋದು. ಸೊ ಐ ರಿಯಲಿ ಲವ್ಡ್ ಇಟ್. So I was literally waiting, and it is my favorite color, blue. I love blue. ಅವಳನ್ನ ತಗೊಂಡು ಅವಳನ್ನ ಕೇಳಿನೇ ಬ್ಲೂ ಬ್ಲ್ಯಾಕ್ ಅಲ್ಲಿ ಯಾವ್ದು ಬೇಕು ಅಂತ ಕೇಳಿ ಬ್ಲೂ ತಗೊಂಡಿತ್ತು. ಎಲ್ಲ ಡಿಸ್ಕಷನ್ ಆಗಿತ್ತು. ಬಟ್ ಏನಕ್ಕಂದ್ರೆ ಅವ್ರಿಗೆ ಏನ್ ಗಿಫ್ಟ್ ಇಷ್ಟ ಅದನ್ನ ಕೊಟ್ರೆ ಒಳ್ಳೇದು ಅಲ್ವಾ. ನೆಕ್ಸ್ಟ್ ಗಿಫ್ಟ್ this one. What is this? ಓಪನ್ ಮಾಡಕ್ಕೆ ಸುಮ್ಮನೆ ಗೆಸ್ ಮಾಡ್ರಮ್ಮೆ, ಸುಮ್ಮನೆ ಅಲ್ಲ ಅಷ್ಟುಬಿಟ್ಟು. Something not so big. There's not much weight, but still huge package. Yes. ಎಷ್ಟು ನಮ್ಮ ಅಕ್ಕ ಚೆನ್ನಾಗಿ ನಾಟಕ ಮಾಡ್ತಾಳಲ್ಲ. Oh wow! Oh plum! ಎಷ್ಟುಂಟು. ಅವಳ ಬರ್ಡೇ ಆಗೋಯ್ತು, 12:30 ಕೊಟ್ಟಿರೋದು ನಾನು. ಅದು ಯಾವ ಚೆನ್ನಾಗಿದೆ ಪರ್ಫ್ಯೂಮ್ ಇವ್ರದ್ದು. ಇದ್ರಲ್ಲೇ 4-5 ವೇರಿಯಂಟ್ ಬರುತ್ತೆ ಅನ್ಸುತ್ತೆ. ಅದ್ರಲ್ಲಿ ಇದು ಬೆಸ್ಟ್ ಅಂತ. ವೆನಿಲಾ ಕಪ್ ಕೇಕ್ ತರ ಸ್ಮೆಲ್ ಮಾಡಕ್ಕೆ ಇಷ್ಟ. ಬಾಟಲ್ ತೋರಿಸು, ಬಾಟಲ್. ನಾನು ಇದು ತೋರಿಸಿರ್ಲಿಲ್ಲ ನಿನ್ಗೆ. ಹೌದು, ಇದು ತೋರಿಸಿರ್ಲಿಲ್ಲ ಅವಳು. ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ. ಸ್ಮೆಲ್ ಹೆಂಗಿದೆ ಗೊತ್ತಿಲ್ಲ. ಕೋಕೋನಟ್ ಬೇಸ್. ಹೆಂಗೆ ಉಚ್ಕೊಂಡ್ಬಿಟ್ಲು ನಮ್ಮ ಅಕ್ಕ. ಸೊ ಆಯ್ತು, ಇವಾಗ ಗಿಫ್ಟ್ ಇಷ್ಟ ಆಯ್ತಾ? ರಿಯಲಿ ಗುಡ್. ಗ್ಲಾಮ್ ತುಂಬಾ ಇಷ್ಟ ಆಯ್ತು. ಅವಳು ನನ್ನೊಂದು ಪರ್ಫ್ಯೂಮ್ ನೋಡ್ಕೊಂಡ್ಬಿಟ್ಟವಳೆ. ಇವಾಗ ಅದೇ ಬೇಕು ಅಂತ ನಾನು ಕೊಡಕ್ಕೆ ರೆಡಿ ಇಲ್ಲ. ಇದನ್ನ ಕೊಡ್ತೀಯಾ? ಇಲ್ಲ, ಇದನ್ನು ಅವಳ ಹತ್ರ ಇರೋದು ಕೊಡ್ತಾಳಂತೆ. ನಂಗೆ ಅದಕ್ಕೆ ಅವಳನ್ನು ತಗೊಂಡು ಇಲ್ಗೆಲ್ಲ ಬಂದ್ಬಿಡ್ತು ನಿಮಿಷಕ್ಕೆ. ಸೊ ಆಯ್ತು ಇರು, ನಿಂಗೆ ಇವಳೇನು ಗೊತ್ತಾ, ಅರ್ಧ ಬಾಟ್ಲ್ ಖಾಲಿ ಮಾಡ್ಬಿಟ್ಟು ಕೊಡ್ತಾಳೆ. ಇಲ್ಲ ರಮ್ಯ, ನೋ ಥ್ಯಾಂಕ್ಸ್, ನೋ ಥ್ಯಾಂಕ್ಸ್ ಫಾರ್ ದ ಆಫರ್. ಹೊಸದು ಇಟ್ಕೊಂಡು ಹೋಗು. ನಿಂಗೆ ಬರ್ಡೇಲಿ ಏನು ಇಷ್ಟ ಆಯ್ತು ಹೇಳು? ಇಷ್ಟು ದಿನ ನಾವು ಸಿಂಪಲ್ ಆಗಿ ಬರ್ಡೇ ಮಾಡ್ತಿದ್ವಿ. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ರು. ದೊಡ್ಡದಾದ್ಮೇಲೆ ಸ್ವಲ್ಪ ಬರ್ತಡೇ ಸಹ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ನಾನು. ನನ್ನ ಬರ್ತಡೇ ಎಸ್ಪೆಷಲಿ ಏನು ಮಾಡ್ತಿದ್ರು, ಮನೇಲಿ ಕೇಕ್ ಕಟ್ ಮಾಡ್ತಿದ್ರಿ, ಆಚೆ ಕೆಫೆಯಲ್ಲಿ ಊಟ ಮಾಡ್ತಿದ್ರಿ. ಬಟ್ ಈ ಸಲ ಏನು ಸ್ಪೆಷಲ್ ಅಂದರೆ ನನ್ನ ತಂಗಿ ಇದು ಮಾಡಿದ್ಲು, ಅರೇಂಜ್ಮೆಂಟ್ಸ್ ಮಾಡಿದ್ಲು. ಎಲ್ಲಿಗೋಗಿದ್ದು ನಾವು, ಏನು ಹಾರ್ಬರ್, ಹ್ಯಾಪಿ ಹಾರ್ಬರ್ ಅಂತ RNST ಹತ್ರ ಇರೋದು. ಸೊ ಇಟ್ ಈಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅದು ಮಾತ್ರ ಅಲ್ಲ, ನಾನು ಬರ್ತಡೇ ಅನ್ನ ಗೋಲಾಗಿ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡ್ಬಂದೆ. ಸೊ 9 kgs ಕಮ್ಮಿ ಆಗಿದ್ದೀನಿ ಇವಾಗವರೆಗೂ. ಸೊ ಅದೊಂದು ಗ್ಲಾಮ್ ಅಪ್ ಅಂತ ವೀಡಿಯೋ ಒಂದು ಮಾಡಾಕ್ತೀನಿ. ನಾನು 20-25 ಗ್ಲಾಮ್ ಅಪ್ ವೀಡಿಯೋ ರೆಡ್ಯೂಸ್ ಆಗಿರ್ಬೋದು, ಹೇರ್ ಕಲರಿಂಗ್ ಆಗಿರ್ಬೋದು, ಬಟ್ಟೆಗಳು ತೊಗೊಳೋದಾಗಿರ್ಬೋದು, ಡಿಫ್ರೆಂಟ್ ಲುಕ್ ಬಂದಿರೋದಾಗಿರ್ಬೋದು. ಸೊ ಇಟ್ ವಾಸ್ ರಿಯಲಿ ಗುಡ್. ಇದು ಒಂದು ಏನಂತಾರೆ, ಗೋಲ್ ಇಟ್ಕೊಂಡಿದ್ರಿ, ಒಂದು ಚಾಲೆಂಜ್ ಇಟ್ಕೊಂಡಿದ್ರಿ ಬರ್ತಡೇ ಅಂತ. ಸೊ ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಸೊ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಮತ್ತು ಇವತ್ತಿನ ದಿನ ಹೇಗಿತ್ತು ಅಂತಂದರೆ, ಇಟ್ ವಾಸ್ ಫಿಲ್ಡ್ ವಿತ್ ಲಾಟ್ ಆಫ್ ಲಾಫ್ಟರ್. ಮತ್ತು
ತುಂಬ ಫನ್ ಜಾಯ್ ಇತ್ತು. ಮತ್ತು ಎಸ್ಪೆಷಲಿ ಮೈ ಸಿಸ್ಟರ್, ಶಿ ಮೇಡ್ ಮೈ ಎಂಟೈರ್ ಡೇ ಸ್ಪೆಷಲ್. ಒಂದು ಕೇಕ್ ನನಗೆ ಬೇಕಾಗಿದ್ದಂಥ ಕೇಕ್ದ ಬ್ಲೂ ಕಲರ್, ಸ್ವಲ್ಪ ಯಾವ ಥೀಮ್ ಅದು ಅವಳು ಯಾರೋಳು ಬ್ರೈಬಾಕು ಅಂತ ಬ್ರೈಡ್ ಏನೋ ಹೆಸರು ಎಲ್ಸಾ, ಅದು ಪೌಚ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ಯಾ. ಎಲ್ಸಾದು ಥೀಮ್ದು ಕೇಕ್ ಮಾಡಿಸಿದ್ಲು. ಮತ್ತು ಅಲ್ವಾ ಅಲ್ಲ ಬ್ಲೂ, ನಿಂಗೆ ಬ್ಲೂ ಇಷ್ಟ ಅಲ್ವಾ ಅಂತ. ಇಟ್ಸ್ ಕಂಪ್ಲೀಟ್ ಬ್ಲೂ ಕೇಕು. ಮತ್ತು ಅದು ನಂಗೆ ಸಿಲಿಂಡ್ರಿಕಲ್ ಕೇಕ್ ತೊಗೊಬೇಕಂತ ಆಸೆ ಇತ್ತು. ಸೊ ಶಿ put efforts, money and everything towards it and got me the cylindrical cake. ಮತ್ತು ನಂಗೆ ರೋಸಸ್ ಫ್ಲವರ್ಸ್ ಎಲ್ಲ ಇಷ್ಟ. ಸೊ ಅದ್ರ ಬೊಕ್ಕೆ ಮಾಡಿಸ್ಕೊಂಡ್ಬಂದು ನನ್ನ ತಂಗಿ she keep going, she keep arranging everything by herself ಈ ಸಲ. ಫಸ್ಟ್ ಟೈಮ್ ನಾನು ಈ ಸಲ ಒಬ್ಳೊಬ್ಳೆ ಹೋಗಿ ಇಲ್ಲಿವರೆಗೂ ಯಾವತ್ತೂ ಹೋಗಿಲ್ಲ. ಯಾವಾಗೂ ನಾನು ತೊಗೊಂಡಿದ್ದೆ ಇನಿಷಿಯೇಟಿವ್. ಅವಳ ಬರ್ಡೇಗೆ ಅವಳೆ ಬರೋಳು, ನನ್ನ ಬರ್ಡೇಗೆ ಅವಳೆ ಬರೋಳು. ನಾನೇ ಈ ಸಲ ಓಕೆ ಅಂಗಡಿಗೆ ಅಂಕಲ್ ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಹೇಳಿದ್ದು. ಎಕ್ಸಾಕ್ಟ್ಲಿ. ಸೊ ಎಲ್ಲ ಪಾಪ ಅವಳೇ ಮಾಡ್ಕೊಂಡು ಮಾಡಿದ್ದಾಳೆ ಈ ಸಲ. ಮತ್ತು ಅಲ್ಲಿ ಹ್ಯಾಪಿ ಯಾರು ಬರೋ ಜೊತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರಿಗೆಲ್ಲ ರಿಕ್ವೈರ್ಮೆಂಟ್ಸ್ ಮೆಸೇಜ್ ಎಲ್ಲ ಮಾಡಿ ನಾನು ಫಸ್ಟ್ ಟೈಮ್ ಮತ್ತು ಅವರಿಗೆಲ್ಲ ದುಡ್ಡು ಹಾಕಿ ಅಲ್ಲಿ ಬುಕ್ಕಿಂಗ್ಸ್ ಎಲ್ಲ ಮಾಡಿದ್ದಾಳೆ. ಸೊ ಅದಾದಮೇಲೆ ವಿ ವೆಂಟ್ ಟು ಬ್ರಾಂಬಲ್ಗೆ ನಾವು ಲಂಚಿಗೆ ಹೋಗಿದ್ವಿ. ಅಥವಾ ಐ ಡೋಂಟ್ ನೋ, ಇಟ್ಸ್ ನಾಟ್ ಅ ಲಂಚ್, 3:30 ಆಗ್ಬಿಟ್ಟಿತ್ತು. ಬ್ರಾಂಬಲ್ ಫಾರ್ ದ ಫಸ್ಟ್ ಟೈಮ್. ಇಲ್ಲಿವರೆಗೂ ನಾವು 4-5 ಬರ್ತ್ಡೇಸ್ ಮಾಡ್ಕೊಂಡಿದ್ದೀವಿ. ಸೊ ಫಾರ್ ಮೇ ಬಿ ಕೆಫೇಸಲ್ಲಿ ಊಟ ಮಾಡಿರೋದು ಇಲ್ಲಿವರೆಗೂ ಬೆಸ್ಟ್. ಯೂಶಲಿ 3,000-4,000 ಆಗ್ತಿತ್ತು, ಇವತ್ತು 5,000 ಆಯಿತು. ಬಟ್ ಇಲ್ಲಿವರೆಗೂ ದಿ ಬೆಸ್ಟ್ ಬ್ರಾಂಬಲಲ್ಲಿ ನಾವು ಊಟ ಮಾಡಿತ್ತು. ತುಂಬ ಚೆನ್ನಾಗಿತ್ತು. ಮೆನ್ಯೂ ಎಲ್ಲ ಈ ವಿಡಿಯೋಲಿ ಆಲ್ರೆಡಿ ಹೇಳ್ತೀವಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮತ್ತು ಅದು ಮೆಟ್ರೋದು ವ್ಯೂ ಇದೆ, ಮೆಟ್ರೋ ವ್ಯೂ, ಗ್ರೀನರಿ ವ್ಯೂ ತುಂಬ ಚೆನ್ನಾಗಿದೆ. ಸೊ ಐ ರಿಯಲಿ ಲೈಕ್ಡ್ ಇಟ್. ಸೊ ಯಾ, ಇಟ್ ವಾಸ್ ಅ ವೆರಿ ಫನ್ ಆ್ಯಂಡ್ ಗ್ರೇಟ್ ಡೇ. ರಜಾ ಹಾಕಿದ್ದೆ ಫಾರ್ ದ ಫಸ್ಟ್ ಟೈಮ್. ರಜಾ ಹಾಕಿರೋದು ಅವಳು ಯಾವಾಗೂ ಹಂಗೆ 27th ಇದ್ದರೆ ಮುಂದೆ ಮಾಡ್ಕೊಳ್ಳೋಣ. ನನ್ಗೆ ಹಂಗಲ್ಲ, ನಾನು August 2 ಇದ್ದರೆ ಅವತ್ತೇ ಆಗ್ಬಿಡ್ಬೇಕು ನಂಗೆ ಬರ್ಡೇ. ಅದು ಒಳ್ಳೇದು. ಐ ಡು ಪ್ರಿಯೋಟೈಸ್ ವರ್ಕ್ ಓವರ್ ಎವ್ರಿಥಿಂಗ್. ಸೊ ಅದಕ್ಕೆ ನಾನು ಮೇ ಬಿ ಆಫೀಸ್ಗೆ ಹೋಗ್ತಿದ್ದೆ. ಈ ಸಲ ವಿ ಹ್ಯಾಡ್ ಎವ್ರಿಥಿಂಗ್. ಅದಕ್ಕೆ ವಿ ಜಸ್ಟ್ ಪ್ಲ್ಯಾನ್ಡ್ ಆ್ಯಂಡ್ ವೆಂಟ್ ವಿತ್ ದ ಫ್ಲೋ ಆ್ಯಂಡ್ ಐ ಆಲ್ಸೋ ಗಾಟ್ ಲೀವ್. ಸೊ ಇಟ್ ವಾಸ್ ರಿಯಲಿ ಗುಡ್ ಡೇ. ಆ್ಯಂಡ್ ಮೈ ಮಮ್ ಆಲ್ಸೋ, ಶಿ ವಾಸ್ ದೇರ್ ವಿತ್ ಅಸ್. ಇವನ್ ಶಿ ಈಸ್ ನಾಟ್ ವೆಲ್, ನಮ್ಮ ಜೊತೆ ಇದ್ದರು, ನಮ್ಮ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹರ್ ಆಸ್ ವೆಲ್. ಸೊ ಥ್ಯಾಂಕ್ ಯು ಎವ್ರಿಬಡಿ. ಇಟ್ ವಾಸ್ ಅ ರಿಯಲಿ ಗುಡ್ ಡೇ. ಆ್ಯಂಡ್ ಯು ವಾಂಟ್ ಟಾಕ್ ಎನಿಥಿಂಗ್? ಅಷ್ಟೇ ಗೈಸ್, ಬಾಯ್.